ಓಕೆ. ಸೊ ನೀವಿಗೆ ಮದುವೆ ಫಿಕ್ಸ್ ಆಗತ್ತೆ, ಮದುವೆ ಆಗ್ತೀರಾ. ಸೊ ಮದುವೆ ಆದ್ಮೇಲೆ ಸಾಂಸಾರಿಕ ಜೀವನವನ್ನ ನೀವು ಮಾಡ್ಕೊಂಡು ಹೋಗ್ತೀರಾ. ಸೊ ಅದಾದ್ಮೇಲೆ ನಿಮ್ಗೆ ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ, ಪುಸ್ತಕವನ್ನ ಬರೀತೀರಾ, ಜೊತೆಲಿ ಉದ್ಯಮಿ ಆಗ್ತೀರಾ. ಸೊ ಹೇಗ್ ಸಾಧ್ಯವಾಯ್ತು? ಈಗ ಮದುವೆ ಜೀವನ ಆದ್ಮೇಲೆ ಮಗು ಆಗತ್ತೆ, ಮಗುನ್ ನೋಡ್ಕೊಳ್ಬೇಕು. ಸೊ ಒನ್ಸ್ ಹೆಣ್ಮಕ್ಳು ಮದ್ವೆ ಆದ್ರು ಅಂತ ಹೇಳಿದ್ರೆ ಅದ್ರದ್ದು ಜವಾಬ್ದಾರಿಗಳು ಹೆಚ್ಚಿರುತ್ತೆ. ಆ ಜವಾಬ್ದಾರಿಯ ಜೊತೆಯಾಗಿ ಈ ಕ್ಷೇತ್ರದಲ್ಲಿ ನಿಮಗೆ ಇಂಟ್ರೆಸ್ಟ್ ಹೇಗ್ ಬಂತು ಅಂತ? ನೋಡಿ ನನಗೆ ಮದುವೆ ವಯಸ್ಸು ಬಂದಾಗ ಎಷ್ಟೋ ಜನ ಹುಡುಗಿ ನೋಡಬೇಕು ಅಂತ ಹೇಳಿ ಕಳಿಸಿದ್ರು. ಆದರೆ ನಮ್ಮ ತಂದೆ ಒಬ್ರಿಗೂ ಅವಕಾಶ ಮಾಡಿಕೊಡ್ಲಿಲ್ಲ. ಹ್ಮ್. ಇಲ್ಲ ಯಾರು ನೋಡೋಂಗಿಲ್ಲ, ನನ್ನ ಮಗಳನ್ನ ನಾನು ದೂರ ಎಲ್ಲ ಕೊಡಲ್ಲ. ಯಾಕವರು ಇಷ್ಟೊಂದು ಕಂಡೀಷನ್ಸ್ ಹಾಕ್ತಿದ್ರು ಅಂದರೆ, ನಮ್ಮ ತಂದೆ ಯಾವಾಗಲೂ ಹೋರಾಟ ಮಾಡ್ತಾಯಿದ್ರು. ಹ್ಮ್. ಬೇರೆ ಭಾಷೆಗಳ ಬಗ್ಗೆ, ಬೇರೆ ಭಾಷಿಕರ ಬಗ್ಗೆ ಹ್ಮ್. ಬಹಳಷ್ಟು ವಿಚಾರ ತಗೊಂಡು ಹೋರಾಟ ಮಾಡ್ತಾಯಿದ್ರು. ಹೋರಾಟಗಾರರು ಮನೆ ಹೇಗಿರುತ್ತೆ, ಮನೆ ಜೀವನ ಹೇಗಿರುತ್ತೆ ಅಂತ ಖಂಡಿತ ಯಾರಿಗೂ ಗೊತ್ತಿರಲ್ಲ. ನಮ್ದು ಒಂಥರ ಜೈಲಿನ ವಾಸನೆ ಆಗಿರುತ್ತೆ ಮನೆಯಲ್ಲಿ. ಯಾಕೆ ಅಂದರೆ ನಮ್ಮನ್ನು ಚಿಕ್ಕ ವಯಸ್ಸಲ್ಲಿ ಎಲ್ಲೂ ಬಿಡ್ತಿರಲಿಲ್ಲ ನಮ್ಮ ತಂದೆ. ಹ್ಮ್. ಹ್ಮ್. ಬಿಡ್ತಿರಲಿಲ್ಲ ಅಂದರೆ ಯಾಕೆ, ಒಂದೇ ಉದ್ದೇಶ ಅಂದರೆ, ಈಗ ಒಬ್ಬ ವ್ಯಕ್ತಿ ಸಮಾಜಕ್ಕೆ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕಾದ್ರೆ ಆ ಮನೆ ಕೆಲಸಗಳು ಜಾಸ್ತಿ ಇರಬಾರ್ದು ಅವನಿಗೆ. ಮನೆ ನೋಡ್ಕೊಳ್ಳೋದು, ಮನೆ ಮಕ್ಕಳನ್ನ ಕೇರ್ ಮಾಡೋದು, ಅವ್ರ ಹ್ಮ್. ಹ್ಮ್. ಸೆಕ್ಯೂರಿಟಿ ಕೊಡೋದೇ ಆಗೋದ್ರೆ ಅವ್ರ ಸಮಾಜಕ್ಕೆ ಎಲ್ಲಿ ಹೌದು. ಹೋರಾಟ ಮಾಡೋಕ್ಕಾಗತ್ತೆ. ಅದರಿಂದ ಇದೆಲ್ಲ ತಾಪತ್ರಯ ಬೇಡ, ನೀವು ಮನೇಲಿ ಸೇಫ್ ಆಗಿರಿ. ಎಲ್ಲೂ ಹೊರಗಡೆ ಹೋದ್ರೆ ಏನೋ ಹ್ಮ್. ತೊಂದರೆ ಆದರೆ, ಯಾರಿಂದನೋ ತೊಂದರೆ ಆದರೆ ನಾನೆಲ್ಲೋ ಇರ್ತೀನಿ, ನಾನು ಓಡ್ ಬರೋಕ್ಕಾಗಲ್ಲ. ಸೊ ಈ ಎಲ್ಲ ಒಂದು ಕಾರಣಗಳಿಂದ ಅವರು ನಮ್ಮನ್ನು ಸ್ಟ್ರಿಕ್ಟ್ ಆಗಿ ಬೆಳೆಸ್ತಿದ್ರು. ಅಂದರೆ ನೀವು ಕಾಲೇಜ್ಗೆ ಹೋಗಬೇಕು, ಮನೆಗೆ ಬರಬೇಕು, ಮನೇಲಿರಬೇಕು, ಹೊರಗಡೆ ಎಲ್ಲ ಹೋಗಬಾರ್ದು. ಎಲ್ಲರ ಥರ ನಾನು ಸ್ನೇಹಿತರ ಜೊತೆ ಒಂದು ಚಲನಚಿತ್ರ ನೋಡೋಕ್ಕೆ ನನ್ನ ಕಾಲೇಜ್ ಲೈಫಲ್ಲಿ ಹೋಗಲಿಲ್ಲ, ಹ್ಮ್. ಒಂದು ಹ್ಮ್. ಹೋಟ್ಲಿಗೆ ಹೋಗಲಿಲ್ಲ. ಹ್ಮ್. ನಮ್ಮ ತಂದೆನೇ ಕರ್ಕೊಂಡು, ನಾನು ಓದಿದ್ದು ಮಹಾರಾಣಿಸ್ ಕಾಲೇಜು, ಸರ್ಕಾರಿ ಕಾಲೇಜಲ್ಲಿ. ಹ್ಮ್. ನಮ್ಮ ತಂದೆನೇ ಕರ್ಕೊಂಡೋಗಿ ಕಾಲೇಜಿಗೆ ಬಿಟ್ಟು, ಹ್ಮ್. ನಾನು ಯಾವ ಟೈಮ್ ಹೇಳ್ತೀನೋ ಆ ಟೈಮಿಗೆ ನಮ್ಮ ತಂದೆನೇ ಬಂದು ಕರ್ಕೊಂಡು ಹೋಗೋರು, ಇಲ್ಲ ಕಾರ್ ಕಳಿಸೋರು. ಹ್ಮ್. ಈ ಮಧ್ಯೆ ನಾನು ಒಂದು ದಿವಸ ಕೂಡ ಹೊರಗಡೆ ಫ್ರೆಂಡ್ಸ್ಗಳ ಜೊತೆ ಪಿಕ್ಚರ್ಗೆ ಹೋಗೋದಾಗ್ಲಿ, ಹೋಟ್ಲಿಗೆ ಹೋಗೋದಾಗ್ಲಿ ಏನೇನೂ ಮಾಡಿಲ್ಲ. ಅವರು ಹ್ಮ್. ಸ್ಟ್ರಿಕ್ಟಾಗಿ ಹ್ಮ್. ಹೇಳಿದರು, ಇದ್ಯಾವುದೂ ಮಾಡಬಾರ್ದಮ್ಮ, ಭಾಳ ಗೌರವವಾಗಿರಬೇಕು, ಹೋಗಬೇಕು ಬರಬೇಕು, ನೀವೆಲ್ಲ ಹೋಗ್ಬೇಕಾದ್ರೂ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಹ್ಮ್. 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 ಅವ್ರಿಗೆ ಸಮಯ ಸಿಕ್ಕಿದಾಗೆಲ್ಲ ನಮ್ಮನ್ನು ಪಿಕ್ಚರ್ಗೂ ಕರ್ಕೊಂಡು ಹೋಗ್ತಿದ್ರು, ಹೋಟ್ಲಿಗೂ ಕರ್ಕೊಂಡು ಹೋಗ್ತಿದ್ರು. ಹ್ಮ್. ಎಷ್ಟಾಗುತ್ತೋ ಅಷ್ಟು ನಮಗೆ ಅವರ ಟೈಮ್ನ ಕೊಡ್ತಾ ಇದ್ರು, ಹ್ಮ್. ಕೊಡ್ತಾ ಇರಲಿಲ್ಲ ಅಂತಲ್ಲ. ಆದರೆ ಅಷ್ಟೇ ಸ್ಟ್ರಿಕ್ಟಾಗಿ ಮನೆಯಲ್ಲಿ ಯಾಕೆ ಬೆಳೆಸಿದ್ರು ಅಂದರೆ, ಅವರಿಗೆ ಹೊರಗಡೆ ಇದ್ದಂತಹ ಒಂದು ಕಟ್ಟುಪಾಡುಗಳು ಆ ಥರ ಇತ್ತು. ಮಕ್ಕಳನ್ನ ಹ್ಮ್. ಹ್ಮ್. ಬಿಟ್ಬಿಟ್ರೆ ನಾಳೆ ದಿವಸ ನಾನು ಎಲ್ಲೋ ಇರ್ತೀನಿ, ಹೇಗೆ ಅವ್ರನ್ನ ನೋಡ್ಕೊಳ್ಳೋದು ಅನ್ನೋದು ಹೌದು. ಇತ್ತು. ಸೊ ಈ ಥರ ಇದ್ದಾಗ ನಮ್ಮ ತಂದೆಗೆ ನಾನು ಮದುವೆ ಆಗಿರೋದು ನನ್ನ ಸೋದರ ಮಾವನ್ನ, ಓ, ಕೊನೆ ಓಕೆ. ಸೋದರ ಮಾವನ್ನ. ಹಾ, ಹಾ, ನಮ್ದು ಹಾ. ತುಂಬಾ ದೊಡ್ಡ ಕುಟುಂಬ, ನಮ್ಮ ತಾಯಿಯವ್ರದ್ದು. ಹ್ಮ್. ನಮ್ಮ ತಾಯಿಯವರು 9 ಜನ ಮಕ್ಕಳು. ನಮ್ಮ ಹ್ಮ್. ತಾಯಿನೇ ದೊಡ್ಡ ಮಗಳು, ಹ್ಮ್. ನಮ್ಮ ಯಜಮಾನ್ರೆ ಕೊನೆ ಮಗ. ಓಕೆ. ಅದು ಆಯ್ಕೆ ಇತ್ತು ನನ್ನ ಜೀವನದಲ್ಲಿ. ಯಾಕೆ ಅಂದ್ರೆ ಕೆಲವರಲ್ಲಿ ಇರಲ್ಲ, ಹಾ. ಯಾವಾಗ್ಲೂ ಬೇರೆ ಕಡೆನೆ ನೋಡೋದಿತ್ತು. ಹ್ಮ್. ನಮ್ಮಲ್ಲಿ ಆಯ್ಕೆ ಇತ್ತು. ಹಾಗಾಗಿ ನಮ್ಮ ತಾಯಿ ನಮ್ಮ ತಂದೆ ಏನಂತ ಯೋಚನೆ ಮಾಡಿದ್ರು, ಹೊರಗಡೆ ಕೊಟ್ರೆ ಹೊರಗಡೆ ಹೊರಟೋಗ್ಬಿಡ್ತಾಳೆ ಮಗಳು. ಹ್ಮ್. ತುಂಬಾ ಮಗಳು ಅಂದ್ರೆ ಬಹಳ ಪ್ರೀತಿ ನಮ್ಮ ತಂದೆಗೆ. ಹ್ಮ್. ದಿನ ಬೆಳಗ್ಗೆ ಆಯ್ತು ಅಂದ್ರೆ ಒಂದ್ಸತಿ ನನ್ನ ಜೊತೆ ಅವರು, ಮುಂಚೆನೂ ಅಷ್ಟು ಬ್ಯುಸಿ ಇದ್ದಾಗ ಅವರು 5 ಬಾರಿ MLA ಆಗಿದ್ರು. ಅದು ಹ್ಮ್. ಚಾಮರಾಜನಗರ ಕ್ಷೇತ್ರ MLA. ಎಷ್ಟು ಕೆಲಸ, ಎಷ್ಟು ಹೋರಾಟ ಇರ್ತಿತ್ತು. ಹ್ಮ್. ಆಗ್ಲೂ ಅವ್ರು ಒಂದ್ಸತಿ ನನ್ನ ನೋಡ್ದೆ ಹೊರಗಡೆ ಹೋಗ್ತಾ ಇರ್ಲಿಲ್ಲ, ನನ್ನ ಓಕೆ. ಜೊತೆ ಮಾತಾಡದೆ ಅವ್ರು ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಹ್ಮ್. ಹ್ಮ್. ಇಂಥ ಮಗಳನ್ನ ದೂರದಲ್ಲಿ ಕೊಟ್ಬಿಟ್ರೆ ಹೇಗೆ, ಹತ್ರದಲ್ಲೇ ಇದ್ರೆ ಒಳ್ಳೇದು ಅಂತ ಹೇಳಿ ಓಕೆ. ಮೊದಲು ಅವರು, ಯಾಕಮ್ಮ ಮನೇಲೆ ಮಾಡ್ಕೋಬೋದಲ್ಲ ಅಂತ ಹೇಳಿ ಹ್ಮ್. ಸೋದರ ಮಾವನಿಗೆ ಒಂದು ಆಯ್ಕೆನ ಕೊಟ್ರು. ಹ್ಮ್. ನಾನು ಖಂಡಿತ ಯಾವತ್ತೂ ನಮ್ಮ ತಂದೆ ಹೇಳಿದ ಮಾತಿಗೆ ವಿರುದ್ಧವಾಗಿ ನಡ್ಕೊಳ್ತಾನೆ ಇರಲಿಲ್ಲ. ಹ್ಮ್. ಹ್ಮ್. ಈಗಲೂ ನಡ್ಕೊಳಲ್ಲ ಬಿಡಿ, ಆಗ್ಲೂ ಹ್ಮ್. ನಡ್ಕೊತಾ ಇರಲಿಲ್ಲ. ನೀವು ಒಪ್ಕೊಂಡ್ಬಿಟ್ರಿ. ನಾ ಒಪ್ಕೊಂಡೆ, ನೀವು ಹಾ. ಹೆಂಗೆ ಹೇಳ್ತೀರೋ ಹಂಗೆ ಅಣ್ಣ, ನೀವು ನನ್ನ ಜೊತೆ ಇರ್ತೀರಾ ಸಾಕು ಅಷ್ಟೇ, ಹ್ಮ್. ನೀವು ಯಾರನ್ನ ಹೇಳ್ತೀರೋ ನಾನು ಮದುವೆ ಮಾಡ್ಕೋತೀನಿ ಅಂತ. ಹ್ಮ್. ಸೊ ಹಾಗಾಗಿ ನನ್ನ ಬಾಳ ಸಂಗಾತಿಯಾಗಿ ಸಿದ್ದೇಶ್ವರ್ ಕುಮಾರ್ ಅಂತ, ಹ್ಮ್. ಅವರು ನನ್ನ ಸೋದರ ಮಾವ ಕೂಡ ಹಾಗೂ ಬಾಳ ಸಂಗಾತಿ ಕೂಡ ಆಗಿ ಬಂದರು. ಇದು ಹ್ಮ್. 1995ನೇ ಇಸ್ವಿ ನವೆಂಬರಲ್ಲಿ ಮದುವೆ ನನ್ನ ಆಗಿದ್ದು. ಮದುವೆ ಆಯಿತು. ಹ್ಮ್. ಮದುವೆ ಆಗಿ ನಾನು ಹೋಗಿದ್ದು ತುಂಬು ಕುಟುಂಬಕ್ಕೆ. ಹ್ಮ್. ಅಂದರೆ ಎಲ್ಲ ಅವರೆಲ್ಲ ದೊಡ್ಡ ಸಂಸಾರ, ತುಂಬ ಹ್ಮ್. ದೊಡ್ಡ ಹ್ಮ್. ಮನೆ. ಆದರೆ ನಿಜ ಹೇಳಬೇಕು ಅಂದರೆ ಪ್ರವೀಣಿ, ನಾನು ಮದುವೆಗೆ ಮುಂಚೆ ಭಾಳ ಭಾಳ ಒಂದು ಪಂಜರದಲ್ಲಿ ಇದ್ದಂತಹ ಗಿಣಿ ಅಂತ ಹೇಳ್ಬೋದು. ಹ್ಮ್. ನಮ್ಮ ಹ್ಮ್. ತಂದೆ ಹ್ಮ್. ಎಲ್ಲೂ ಬಿಡ್ತಿರ್ಲಿಲ್ಲ, ಭಾಳ ಹ್ಮ್. ಸ್ಟ್ರಿಕ್ಟಾಗಿ ನೋಡ್ಕೋತಿದ್ರು, ಹೊರಗಡೆ ಹೋಗಂಗಿಲ್ಲ. ನಾನು ಮಾತಾಡೋಕ್ಕೂ ಹೆದರ್ಕೋತಿದ್ದೆ ಎಲ್ಲರ ಜೊತೆ. ನಮ್ಮ ತಂದೆ ಎಲ್ಲಿ ತಪ್ಪು ತಿಳ್ಕೊಂಬಿಡ್ತಾರೋ, ಅಥವಾ ನಾನು ಹ್ಮ್. ತಪ್ಪಾಗಿ ಮಾತಾಡ್ಬಿಟ್ರೆ ಅವರ ಒಂದು ಸಾಮಾಜಿಕ ಜೀವನ, ಎಲ್ಲಿ ರಾಜಕೀಯ ಪ್ರಾಬ್ಲಮ್ ಜೀವನಕ್ಕೆ ಆಗತ್ತೆ? ಎಲ್ಲಿ ತೊಂದರೆ ಹ್ಮ್. ಆಗುತ್ತೋ ಅಂತ. ಆದರೆ ನಾನು ಮದುವೆ ಆದಮೇಲೆ ನಾನು ನೋಡಿದಂತಹ ಜೀವನನೇ ನಿಜವಾಗ್ಲೂ ಬೇರೆ. ಹ್ಮ್. ನಮ್ಮ ಯಜಮಾನರು ಭಾಳ ಭಾಳ ನನಗೆ ಸಪೋರ್ಟ್ ಮಾಡಿದ್ರು. ಅವರು ಎಲ್ಲದಕ್ಕೂ ನನ್ನನ್ನು ಫ್ರೀ ಆಗಿಬಿಟ್ರು. ಹ್ಮ್. ನೀನು ಹ್ಮ್. ಹ್ಮ್. ಹೆಂಗೆ ಬೇಕಾದ್ರೂ ಇರ್ಬೋದು, ಹ್ಮ್. ನೀನು ಯಾವಾಗ ಬೇಕಾದ್ರೂ ನಿಮ್ಮ ತಂದೆ ತಾಯಿನ ಹೋಗಿ ಸೇವೆ ಮಾಡ್ಬೋದು, ನಿಮ್ಮ ಹ್ಮ್. ತಂದೆ ತಾಯಿ ನೋಡ್ಕೊಂಬರ್ಬೋದು, ನಿನಗೇನು ಇಷ್ಟ ಅದು ಮಾಡ್ಬೋದು, ಕಲಿ, ನಿನಗೆ ಹ್ಮ್. ತುಂಬ ಆಸಕ್ತಿ ಇದೆ ಎಲ್ಲದರಲ್ಲೂ, ಕಲಿಕೇನಲ್ಲ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ನೀನು ಕಲಿ ಅಂತ ಹ್ಮ್. ನನಗೆ ಹ್ಮ್. ಅವಕಾಶ ಮಾಡಿದ್ರು. ಇವತ್ತು ಅವರು ಸಪೋರ್ಟ್ ಮಾಡಿರಲಿಲ್ಲ ಅಂದಿದ್ರೆ ಬಹುಶಃ ಈ ಅನುಪಮ ಆಗೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ.